ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಬಲಗೈ ಸಮುದಾಯದವರು ಹೊಲೆಯ ಎಂದು ನಮೂದಿಸಲು ಮಹೇಶ್ ಕುದಾರ್ ಮನವಿ. ತಾಲೂಕಿನ ಬಲಗೈ ಸಮುದಾಯದವರು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಹೊಲೆಯ ಎಂದು ನಮೂದಿಸಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸಿಕೆ ಮಂಜುನಾಥ್ ಹಾಗೂ ಮುಖಂಡ ಮಹೇಶ್ ಕುದಾರ್ ಮನವಿ ಮಾಡಿದರು. ತಾಲೂಕಿನ ಭೋಗಾಪುರ, ಸಪ್ಪಯ್ಯನಾಪುರ, ಕಲ್ಲಹಳ್ಳಿ, ಕೆಲಂಬಳ್ಳಿ, ಮರಿಯಾಲದ ಹುಂಡಿ, ಶಿವಪುರ, ಯಡಪುರ, ಉತ್ತುವಳ್ಳಿ, ಮಲ್ಲಯ್ಯನಾಪುರ, ಬದನಗುಪ್ಪೆ, ಮುತ್ತಿಗೆ, ಪಾಣ್ಯದ ಹುಂಡಿ, ದೊಡ್ಡರಾಯಪೇಟೆ, ಕೂಡ್ಲೂರು, ಹಂಡ್ರಕಳ್ಳಿ ಗ್ರಾಮಗಳ ಬಲಗೈ ಸಮುದಾಯ ಬೀದಿಗಳಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದರು. ರಾಜ್ಯಾದ್ಯಂತ ಒಳ ಮೀಸಲಾತಿ ಅಂಗವಾಗಿ ಸರ್ಕಾರ ಸಮೀಕ್ಷೆ ಕಾರ್ಯವನ್ನು ಮೇ 25ರ ತನಕ ಅವಕಾಶ ಮಾಡಿರುತ್ತದೆ. ನಮ್ಮ ಜಿಲ್ಲೆಯಲ್ಲಿ 40% ಮಾತ್ರ ಸಮೀಕ್ಷೆ ಕಾರ್ಯ ನಡೆದಿದೆ. ಇನ್ನು ಉಳಿದ ದಿನಗಳಲ್ಲಿ 100% ಸಮೀಕ್ಷೆ ಮುಗಿಯಬೇಕಾಗಿದೆ. ಹೊಲೆಯ ಸಂಬಂಧಿತ ಜಾತಿಯಾದ ಆದಿ ಕರ್ನಾಟಕದ ಹೊಲೆಯ ಎಂದು ಬರೆಸುವ ಮೂಲಕ ನಮ್ಮ ಸಮುದಾಯದ ಮುಂದಿನ ಭವಿಷ್ಯಕ್ಕೆ ಸಹಕರಿಸಬೇಕಾಗಿದೆ ಎಂದು ಮನವಿ ಮಾಡಿದರು. ಒಂದು ವೇಳೆ ಹೊಲೆಯ ಎಂದು ಬರೆಸದೆ ಹೋದರೆ ನಮ್ಮ ಸಮಾಜದವರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತದೆ. ಆದ್ದರಿಂದ ಕಡ್ಡಾಯವಾಗಿ ಹೊಲೆಯ ಎಂದು ನಮೂದಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡ ಮಹೇಶ್ ಕುದಾರ್, ಭೋಗಾಪುರ ಮಹಾಲಿಂಗ, ಗಾಳಿಪುರ ಪುಟ್ಟಸ್ವಾಮಿ, ಕರಿನಂಜನಾಪುರ ಚೆನ್ನಪ್ಪ, ಗಡಿ ಯಜಮಾನರಾದ ನಾಗರಾಜ್, ಭೋಗಾಪುರ ಶ್ರೀಧರ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, NKS TV4, ಚಾಮರಾಜನಗರ. ಅಕಸ್ಮಾತ್ ತಪ್ಪಾಗಿದೆಯಾ, ಮಾರ್ಕ್ಸ್ಗಳನ್ನು ಮಾಡ್ತಾ ಇರೋ ಕೆಲಸಗಳನ್ನ ಆಗಿಲ್ಲ ಅಂದರೆ ಆ ಮಾರ್ಕ್ಸ್ಗಳನ್ನ ಕರೆಸ್ತು ಮಾತಾಡ್ಸಿಲ್ಲ ಅಂದರೆ KSW ಅಥವಾ ನಿಮ್ಮ ಆಹ್ವಾನಗಳು ಇಟ್ಕೊಂಡು ಏನಾದ್ರು ಆಗಿದೆ, ಏನಾದ್ರು ಆಗಿಲ್ಲ ನೀವು ನಮ್ಮ ಗಮನಕ್ಕೆ ತಂದರೆ ನಾವು ಮೇಲಧಿಕಾರಿ ಮಾತಾಡೋಕ್ಕಾಗುತ್ತೆ. ಮತ್ತು ಏನು 25 ತಾರೀಕು ತನಕ ನಿಮಗೆ ಕೊನೆ ದಿನಾಂಕ ಅಂತ ಹೇಳ್ತಾ ಇದ್ದಾರೆ. ಆ ದಿನದೊಳಗೆ ಎಷ್ಟು ಆಗುತ್ತೆ ಮಾಡಿಸಿ 90 ಭಾಗ ಆಗಿದೆ ಅಂದರೆ ಅದು ನಮಗೆ ಭಾಳ ಖುಷಿದೆ. ಯಾಕೆ ಇಲ್ಲಿ ತನಕ ಎಲ್ಲ ತನಕ ನಾವು ಕೇಳಿದ್ರೆ 43% ಅನ್ನೋದನ್ನು ಆಯ್ತು, ಇಬ್ಬರು ಕೆಲವೊಂದು 32% ಅಂತ ಹೇಳಿ. ಈಗ ಅರುಣ್ ಹೇಳಿದ್ರು 90% ಅಂದರೆ ತುಂಬ ಒಳ್ಳೆಯದೇ. ನಮಗೆ ಚಿಕ್ಕಪುರದಲ್ಲಿ 10% ಆಗಲಿಲ್ಲ. ಬಟ್ ದೊಡ್ಡ ಗ್ರಾಮದಲ್ಲಿ 90% ಆಗೋದಂದ್ರೆ ನಮ್ಗಳು ಖುಷಿ ಪಡೋಂಥ ವಿಷಯ. ಅದರಲ್ಲಿ ನಿಮ್ಮದು ಹುಡುಗರುಗಳದು ಎಲ್ಲ ಶ್ರಮ ಇದೆ. ಅದ್ರ ಬಗ್ಗೆ ನಾವೇನು ಅನುಮಾನ ಪಡ್ತಾ ಇಲ್ಲ. ಯಾಕಂದರೆ ಹುಡುಗರುಗಳಿಗೆಲ್ಲ ಕೈ ಹಾಕ್ತಾ ಅನ್ನೋದಿದ್ದರೆ ಯಾವುದು ಆಗ್ತಾ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಮತ್ತು 25 ತನಕ ಏನಾಗುತ್ತೆ ಅದಾಗಲಿ. ಅಕಸ್ಮಾತ್ 25 ಬೇರೆ ಅದರವರು ತಾಂತ್ರಿಕ ದೋಷಗಳು ಆಗಿರೋದ್ರಿಂದ 22-23 ನಿಮ್ಮ ಊರಲ್ಲಿ ಒಂದು ಇಲ್ಲಿ ಕ್ಯಾಂಪ್ ಆಗ್ತದೆ. ಆ ಕ್ಯಾಂಪ್ ಹಾಕಿ ಅಲ್ಲಿ ನಿಮ್ಗೆ ಯಾರ್ಯಾರಿಗೆ ಏನೋ ತೊಂದರೆ ಆಗಿದೆ, ಟೆಕ್ನಿಕಲ್ ಶೀಟ್ಸ್ ಏನೋ ಆಗಿ ತೊಂದರೆ ಆಗಿರ್ತದೆ, ಅವತ್ತು ದಿನ ಅದರಲ್ಲಿ ನೀವು ಫೈನಲ್ ಮಾಡಿ ಮುಗಿಸ್ಕೊಳ್ತಾರೆ. ಆದ್ದರಿಂದ ಅಷ್ಟು ದಿನ ಕಾಯ್ದೆ ಬೇಡ. ಸಾಧ್ಯ ಆದಷ್ಟು 25 ತಾರೀಕಿಗೆ ಎಷ್ಟಾದಷ್ಟು ಮುಗಿಸಲಿಕ್ಕೆ ಟ್ರೈ ಮಾಡಿ. ತುಂಬ ತೊಂದರೆ ಆಗಿದೆ, ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಬಂದಾಗ ಅದನ್ನು 28 ಮತ್ತು 29 ತಾರೀಕಿಗೆ ಒಂದು ಕ್ಯಾಂಪ್ ಆಗ್ತಾರೆ. ಕ್ಯಾಂಪಲ್ಲಿ ದಯವಿಟ್ಟು ಆಗಬೇಕು ಮಾಡಿಸ್ಕೊಂಡು ನೋಂದಣಿ ಮಾಡ್ತಾರೆ. ಯಾಕಂದರೆ ನಮ್ಮ ಏಜು ಕೂತಿರೋದು ಎಲ್ಲರೂ 45 ವರ್ಷ 50 ವರ್ಷ ದಾಟ್ಕೊಂಡು ನಮಗೆ ಅದು ಸವಲತ್ತಿನ ಅವಶ್ಯಕತೆ ಇಲ್ಲ. ನಾವು ರಾಜಕೀಯ ಬಿಟ್ಟು ಬೇರೆ ಇನ್ಯಾವುದಕ್ಕೂ ನಮ್ಗೆ ಅವಶ್ಯಕತೆ ಇಲ್ಲ. ಬಟ್ ನಾನು ನಮ್ಮ ಮಕ್ಕಳು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಮಾತ್ರ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಯಾಕಂದರೆ ಅವ್ರು ನಾಳೆ ದಿನ ರಿಸರ್ವೇಷನ್ಗಾಗಲಿ ಅಥವಾ ಸ್ಕಾಲರ್ಶಿಪ್ಗಾಗಲಿ ಅವ್ರ ಓದಿನಕ್ಕಾಗಲಿ ಎಲ್ಲದಕ್ಕೂ ನಾವು ಏನು ಅನ್ನೋದು ಹೇಳ್ತೀವಿ. ನಾವು ಏನು ವಲಯ ಅಂತ ನಾವು ಏನು ಬಸ್ಬೇಕು ಅಂತ ನಾವು ಓಡಾಡ್ತಾ ಇದ್ದೀವಿ. ಅದು ಇದ್ದರೆ ಅವ್ರ ಮುಂದಿನ ಜೀವನದಲ್ಲಿ ಅವರಿಗೆ ಎಲ್ಲರೂ ಸುಲಭ ಸಾಧ್ಯ ಆಗಿದ್ದರಿಂದ ದಯವಿಟ್ಟು ತಾವೆಲ್ಲ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ. ಆ ವಲಯನ ನಾವು ಸರ್ಟಿಫಿಕೇಟ್ ಬಳಸ್ಕೋಬೇಕಾ ಅನ್ನೋದು ಯೋಚನೆ ಮಾಡಬೇಕು. ನಾವು ಬಳಸ್ಕೋಬೇಕು, ಇನ್ನೊಬ್ಬರು ಬಳಸ್ಕೋಬೇಕು. ನಾವು ಅಷ್ಟು ಬಸ್ಸಲ್ಲೇ ಮುಂದಕ್ಕೆ ಸಾಧ್ಯ. ಯಾಕಂದರೆ ನಾನು ಹಿಂಗೆ ಬೇಜಾರು ಮಾಡ್ತೀನಿ. ಈ ಮಾದಿಗ ಜನಾಂಗದವರು ಈಗಾಗಲೇ ರಾಜ್ಯ ವ್ಯಾಪ್ತಿ 93% ಮುಗಿಸಿದ್ರು. ನಮ್ದಿನ್ನೂ 63% ನಾವು ರೀಚ್ ಆಗಿದ್ದೀವಿ. ಅವ್ರು ಆರಾಮ ಬಳಸ್ಕೊತಾ ಇದ್ದಾರೆ. ಅವ್ರಿಗೆ ನಾವು ನಾವೇ ಕೊಡಬೇಕು. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಒಂದು ಒಳ್ಳೆ ಮನಸ್ಸಿಂದ ಯಾವುದಕ್ಕೂ ಹಿಂಜರಿಬೇಡಿ. ವಲಯದಲ್ಲಿ ಏನೂ ತಪ್ಪಿಲ್ಲ. ನಮ್ಮನ್ನು ನಾವು ಮುಚ್ಚಿಟ್ಕೊಂಡ್ರೆ ಬೇರೆ ಇನ್ನೊಂದಿನ ನಾವು ಯಾರು ಮುಂದೆ ನಮ್ಮನ್ನ ಯಾರು ಏನು ಕೇಳಕ್ಕಾಗಲ್ಲ ಅಂತ ಪ್ರಶ್ನೆ ನಾವು
ಮಾಡ್ತಿದ್ವಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ನಮ್ಮ ಜವಾಬ್ದಾರಿಯಲ್ಲಿ ಅದನ್ನು ಮುಗಿಸ್ಕೋಬೇಕು ಅನ್ನೋದು ಒಂದು ಒಮ್ಮತದಿಂದ ನಮ್ಮೆಲ್ಲ ಲೀಡರ್ಗಳು ನಾವೇನು ಬಂದಿದ್ದೀವಿ ಮತ್ತು ನಿಮ್ಮೂರು ಲೀಡರ್ಗಳಿದ್ದಾರೆ ಅವ್ರುಗಳ ಎಲ್ಲರೂ ಒಂದೇ ಒಮ್ಮತ ನೀವೆಲ್ಲ ದಯವಿಟ್ಟು ಬಳಸ್ಬೇಕು ಅಂತ ಸಾಧ್ಯ ಆದಷ್ಟು ಬಳಸ್ಕೊಳ್ಳಿ. ಆಗಿರೋ ವಿಜಯನಗರ ಜಿಲ್ಲೆ ಕೋಟೂರು ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರ್ಮಣ್ಣ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯದಾದ್ಯಂತ ಮಳೆ ಆರಂಭವಾಗ್ತಾ ಇದ್ದು ರಾಜ್ಯದ ರೈತರು ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ. ಆದರೆ ರೈತರಿಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಡಿಎಪಿ, ಯೂರಿಯಾ ಹಾಗೂ ಎಲ್ಲಾ ರೀತಿಯ ಗೊಬ್ಬರಗಳು ಹಾಗೂ ಬಿತ್ತನೆ ಬೀಜ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಗೊಬ್ಬರದ ಅಂಗಡಿಗಳಲ್ಲಿ ವಿಚಾರಿಸಿದರೆ ಗೊಬ್ಬರದ ಅಂಗಡಿ ಮಾಲೀಕರು ರೈತರಿಗೆ ಹಾರಿಕೆ ಉತ್ತರವನ್ನ ನೀಡ್ತಾ ಇದ್ದಾರೆ. ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಸಿಗದೆ ಹೋದರೆ ರೈತರ ಸ್ಥಿತಿ ತುಂಬಾ ಚಿಂತಾಜನಕವಾಗುತ್ತೆ. ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ಗೊಬ್ಬರಗಳನ್ನು ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ರೈತರಿಗೆ ಒದಗಿಸಲು ಗೊಬ್ಬರದ ಅಂಗಡಿ ಮಾಲೀಕರು ರಾಜ್ಯದ ರೈತರಿಗೆ ಬಿತ್ತನೆಗೆ ಬೇಕಾಗಿರುವಂತಹ ಬೀಜಗಳ ಮತ್ತು ಔಷಧಿ ಗೊಬ್ಬರಗಳ ಸರ್ಕಾರದ ನಿಗದಿತ ದರ ಪಟ್ಟಿ ಫಲಕವನ್ನು ತಮ್ಮ ಅಂಗಡಿ ಮುಂಭಾಗದಲ್ಲಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು. ರೈತರಿಗೆ ಗೊಬ್ಬರದ ಅಂಗಡಿ ಮಾಲೀಕರಿಗೆ ಕಳಪೆ ಬೀಜ, ಕಳಪೆ ಗೊಬ್ಬರ ಮಾರಾಟ ಮಾಡೋದನ್ನು ಕಂಡು ಬಂದಲ್ಲಿ ಹಾಗೂ ಗೊಬ್ಬರದ ಅಂಗಡಿ ಮಾಲೀಕರು ಸರ್ಕಾರದ ದರ ಫಲಕ ಅಳವಡಿಸಿಕೊಳ್ಳದಿದ್ದರೆ ಅಂತಹ ಗೊಬ್ಬರದ ಅಂಗಡಿಗಳ ಮೇಲೆ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ಗೊಬ್ಬರ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಒತ್ತಾಯಿಸಿದರು. ವರದಿ ಚಿಕಟೇರಿ ಜಯಪ್ಪ, ವಿಜಯನಗರ. ಇವತ್ತು ರಾಜ್ಯಾದ್ಯಂತ ಏನು ಗೊಬ್ಬರ ಅಂಗಡಿ, ಔಷಧ ಅಂಗಡಿಯರು ಇವತ್ತು ಯಾವ ಅಂಗಡಿಯಲ್ಲಿ ಯಾವ ಬೋರ್ಡ್ ಅವ್ರು ಎಷ್ಟು ಅಂತ ನಿಗದಿ ಮಾಡಿ ಬೋರ್ಡ್ ಹಾಕದೇ ಇದ್ರೆ ಅದಕ್ಕೆ ಯಾರು ಅವ್ರ ಅಂಗಡಿಯಲ್ಲಿ ಬೋರ್ಡ್ ಹಾಕಿರೋದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅವರಂತರಿಗೆ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಹೇಳಿದ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿ ಕೇಳ್ತಾ ಇದ್ದೀನಿ. ರೈತ ಸಂಘದ ಉಪಾಧ್ಯಕ್ಷ ಎನ್ ಬರಮಣ್ಣ ಅಂತೇಳಿ ನಾವು ಮಾತಾಡೋದು, HR ಬಸವರಾಜಪ್ಪ ಅಂತ ಹೇಳಿ ನಮಗೆ ಬಣ. ಆದರೆ ರಾಜ್ಯಾದ್ಯಂತ ಔಷಧ ಗೊಬ್ಬರ ಈ ಅಂಗಡಿ ಇರೋದ್ರಲ್ಲ, ರಾಜ್ಯಾದ್ಯಂತ ಇವತ್ತು ರೈತರಿಗೆ ಸಂಪೂರ್ಣ ಮಳೆಯಾಗಿ ಇನ್ನೇನು ಬಿತ್ತಾಕ ಹೊಲಗಳು ಆದ ಮಾಡ್ಕೊಂಡಿದ್ದಾರೆ. ರಾಜ್ಯಾದ್ಯಂತ ಸರ್ಕಾರ ಏನು ಆದೇಶ ಮಾಡೈತೆ ಯಾವ ಔಷಧ ಇಷ್ಟು ಯಾವ ಗೊಬ್ಬರ ಇಷ್ಟು ಅಂತ ಸರ್ಕಾರ ಆದೇಶ ಏನು ಮಾಡೈತೆ ಇದ್ರ ಲೆಕ್ಕದ ಪ್ರಕಾರ ತಮ್ಮ ಅಂಗಡಿಯಲ್ಲಿ ಬಾಗಿಲಿಗೆ ಬೋರ್ಡ್ ಬರೆದಾಕ್ಬೇಕು. ಆದರೆ ಕೆಲವು ನಮ್ಮ ರೈತರಿಗೆ ಅದು ಯಾವ ಔಷಧ ಎಷ್ಟು ಯಾವ ಗೊಬ್ಬರ ಎಷ್ಟು ಅನ್ನೋದು ನಮ್ಮ ರೈತರಿಗೆ ಗೊತ್ತಿರಲ್ಲ. ಇದರಿಂದ ಪ್ರತಿಯೊಂದು ಅಂಗಡಿಯವರು ಬಾಗಿಲಿಗೆ ಬೋರ್ಡ್ ಬರೆದಾಕ್ಬೇಕು. ಹಿಂದೆ ಹಲವಾರು ಅಂಗಡಿ ನಾವು ಗಲಾಟೆ ಮಾಡಿ ಈ ಥರ ಹೇಳಿವಿ, ಆದರೂ ಈ ಕೆಲವು ಹಾಕಿರಿ ಕೆಲವು ಹಾಕೋದಿಲ್ಲ. ಈ ಶಕ್ತಿ ರಾಜ್ಯಾದ್ಯಂತ ಅಂಗಡಿ ಹೇಳೋದು ನಾನು. ಯಾವ ರೈತರಿಗಾಗಲಿ ಡೇಟು ಮುಗಿದ ಔಷಧ ಕೊಡೋದು, ಡೇಟ ಟೈಮ್ ಬರಾಗಿದ್ದು ಗೊಬ್ಬರ ಕೊಡೋದು, ಅಂತ ಕಳಪೆ ಗೊಬ್ಬರ ಕಳಪೆ ಬೀಜ ಅದನ್ನು ಮಾತ್ರ ಯಾರು ಆ ಕೆಲಸ ಮಾಡಿಕೊಡ್ದು. ಡೇಟ್ ಹೌದು ಮುಗಿದಪ್ಪ ಅಂತ ತೆಗೆದು ಬಿಸಿ ಕೊಡೋದು ತಿಪ್ಪುಗಳಿಗೆ. ರೈತರು ಮಾತ್ರ ಮೋಸ ಮಾಡೋಂಗಿಲ್ಲ ಅಂತ ಒಂದು ಡೇಟ್ ಓವರ್ ಆಗಿದ್ದು ಟೈಮ್ ಪಾಸ್ ಆಗಿದ್ದು ಗೊಬ್ಬರ ಬೀಜ ನಮ್ಮ ರೈತರಿಗೆ ಕೊಟ್ಟರೆ ಇವತ್ತು ನಮ್ಮ ರೈತರಲ್ಲಿ ನಾವು ಮನವಿ ಮಾಡ್ತೀನಿ. ಯಾರೇ ಗೊಬ್ಬರ ತರ್ರಿ ಬೀಜ ತರ್ರಿ ರಸೀದಿ ಇಸ್ಕೊಂಡ್ರೆ ಒರಿಜಿನಲ್ಲ ಅದ್ರ ಮ್ಯಾಗ ಡೇಟ್ ನೋಡ್ರಿ, ಅದು ಯಾವ ಡೇಟಿಂದು ಯಾವ ಇಸ್ವಿದು ಅಂತ ನಮ್ಮ ರೈತರು ಪರಿಶೀಲನೆ ಮಾಡಿ ಅದನ್ನ ನೀವು ರಸೀದಿ ಇಸ್ಕೊಂಡ್ಬರ್ಬೇಕು. ಒರಿಜಿನಲ್ಲ ಅದು ಏನಾರ ಕಳಪೆ ಅಂತ ಬಂದರೆ ನಾವು ಅವ್ರ ಬಗ್ಗೆ ಆ್ಯಕ್ಷನ್ ತಗೊಳಕ್ಕೆ ಬರ್ತದೆ. ಇವತ್ತು ಪ್ರತಿಯೊಂದು ಬೀಜ ಇರ್ಬೋದು, ಎಲ್ಲದರಲ್ಲಿ ನೀವು ಕರೆಕ್ಟಾಗಿ ರಸೀದಿ ಇಸ್ಕೊಂಡು ಆ ಕೆಲಸ ಮಾಡಬೇಕು. ಇವತ್ತು ಯಾವುದೇ ಅಂಗಡಿ ಇರ್ಬೋದು, DAP, ಯೂರಿಯಾ ಇವತ್ತು ಹಲವಾರು ನಮ್ಮ ರೈತರಿಗೆ ಅದು ಭಾಳ ಸಮಸ್ಯೆ ಬರ್ತಾ ಇದೆ ವರ್ಷ. ಸರ್ಕಾರ ಇಮ್ಮಿಡಿಯೇಟಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ADR ಇರ್ಬೋದು, JDR ಇರ್ಬೋದು, ಈಗ ಮಳೆ ಆಗೈತಪ್ಪ ಅಂದ್ರೆ ಇಮ್ಮಿಡಿಯೇಟಾಗಿ ನಮ್ಮ ರೈತರಿಗೆ ಬೇಕಾದಷ್ಟು ಇಂಪಾರ್ಟೆಂಟು ಯೂರಿಯಾ, DAP ಗೊಬ್ಬರ ಪ್ರತಿಯೊಂದು ದಾಸ್ತಾನು ರೈತರಿಗೆ ಅನುಕೂಲ ಮಾಡಬೇಕು. ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲೇ ಅಂತ ಕಳಿಸಿ ಎಲ್ಲೇ ಅಂತ ಪ್ರಶ್ನೆ ಆಗಬಾರ್ದು. ಪ್ರತಿಯೊಂದು ತಾಲೂಕುಗಳಲ್ಲಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು. ಎಲ್ಲ ತಾಲೂಕಿನ ಅಧಿಕಾರಿಗಳು ಇವತ್ತು ರೈತರ ಸರಿಯಾದ ರೀತಿಗೆ ಗೊಬ್ಬರ ಬೀಜ ಎಲ್ಲ ಮಾಡ್ಬೇಕಂತೇಳಿ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ. ಆದರೆ ಇವತ್ತು ನಾನು ಇದನ್ನು ಯಾಕೆ ಹೇಳ್ತಪ್ಪ ಅಂದರೆ ಎಷ್ಟೋ ಸರ್ತಿ ಕೆಲವು ಯೂರಿಯಾ ಬಂದಿಲ್ಲ, DAP ಬಂದಿಲ್ಲ ಅಂತಾರೆ ಕೆಲವು ಅಧಿಕಾರಿಗಳು. ಇವತ್ತಿನ ದಿನದಲ್ಲಿ ಹಂಗೆ ಆಗಬಾರ್ದು. ಸಂಪೂರ್ಣ ಮಳೆದೇವ ನಡೆಸಿರ್ತಾನೆ. ಇವತ್ತು ನಮ್ಮ ರೈತರಿಗೆ ಅನುಕೂಲ ಬೀಜ ಗೊಬ್ಬರ DAP ಯೂರಿಯಾ ಎಲ್ಲದೂ ಸರಿಯಾದ ರೀತಿ
ತರಿಸಿ ಕೊಡ್ಬೇಕಂತ ಹೇಳಿ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿ ಕೇಳ್ತಾ ಇದ್ದೀನಿ. ಪ್ರತಿಯೊಂದು ಅಂಗಡಿಗೂ ರಾಜ್ಯಾದ್ಯಂತ ಇವತ್ತು ಅಂಗಡಿ ಮುಂದೆ ನೀವು ಫಲಕ ಹಾಕ್ರಿ, ಯಾವ ಗೊಬ್ಬರ ಯಾವ ಔಷಧಿ ಎಷ್ಟೊಂದು ಬೋರ್ಡ್ ಬರ್ದು ಹಾಕ್ಬೇಕಂತ ಹೇಳಿ ನಮ್ಮೆಲ್ಲರಲ್ಲಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀನಿ. ಸುಗಮ್ಯ ಯಾತ್ರಾ ಸಮೀಕ್ಷೆ ಜಾಥಾಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೌನಾ ರೌತ್ ಚಾಲನೆ. ಸರ್ಕಾರಿ ಕಚೇರಿ, ನಗರ, ಸ್ಥಳೀಯ ಸಂಸ್ಥೆಗಳು ಹಾಗೂ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಚೇತನರಿಗೆ ಅಡೆತಡೆ ರಹಿತ ವಾತಾವರಣ ನಿರ್ಮಿಸುವ ಸಂಬಂಧ ಸುಗಮ್ಯ ಯಾತ್ರಾ ಸಮೀಕ್ಷೆ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೌನಾ ರೌತ್ ಚಾಲನೆ ನೀಡಿದರು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಹಾಗೂ ವಿಕಲಚೇತನರ ಶ್ರೇಯೋಭಿವೃದ್ಧಿಗಾಗಿ ದುಡಿಯುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಸುಗಮ್ಯ ಯಾತ್ರೆಯ ಪ್ರತಿ ಹೆಜ್ಜೆ ಸಮಾನತೆಯ ಕಡೆಗೆ ಘೋಷವಾಕ್ಯದಡಿ ಹಮ್ಮಿಕೊಳ್ಳಲಾಗಿದ್ದ ಸಮೀಕ್ಷೆ ಹಾಗೂ ಜಾಥಾಕ್ಕೆ ಹಸಿರು ನಿಶಾನೆ ತೋರಿದ್ರು. ಇದೇ ವೇಳೆ ಸಮೀಕ್ಷೆ ಹಾಗೂ ಜಾಥಾ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೌನಾ ರೌತ್ ಅವರು, ವಿಶೇಷ ಚೇತನ ವ್ಯಕ್ತಿಗಳ ಹಕ್ಕುಗಳನ್ನು ಸಂರಕ್ಷಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಸಲುವಾಗಿ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಜಾರಿಗೊಳಿಸಿದೆ. ಅದರ ಅನ್ವಯ ಸರ್ಕಾರಿ ಕಚೇರಿಗಳು, ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಚೇತನರಿಗೆ ಅವಕಾಶವಿರುವ ಮೂಲ ಸೌಲಭ್ಯ ಒದಗಿಸಿ ಅಡೆತಡೆ ರಹಿತ ವಾತಾವರಣ ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಮೀನಾಕ್ಷಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಸುರೇಶ್, ವಿಆರ್ಡಬ್ಲ್ಯೂ, ಎಂಆರ್ಡಬ್ಲ್ಯೂ ಪುನರ್ವಸತಿ ಕಾರ್ಯಕರ್ತರು ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ನಾವು ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಸೆಕ್ಷನ್ 40ರಿಂದ 46ವರೆಗೆ ಅಂಶಗಳಲ್ಲಿ ಏನು ಮೆನ್ಷನ್ ಇದೆ ಅಂದರೆ, ನಮ್ಮ ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ನಮ್ಮದು ಎಲ್ಲರಿಗೆ ಎಕ್ಸೆಸಿಬಲ್ ಇರಬೇಕು. ಸ್ಪೆಷಲಿ ಏನು ಹೇಳ್ತಾರೆ, ಸ್ಪೆಷಲಿ ಡಿಫ್ರೆಂಟ್ಲಿ ಏಬಲ್ಡ್ ಚೆನ್ನಾಗಿ ಎಕ್ಸೆಸಿಬಲ್ ಇರಬೇಕು. ಯಾವಾಗಲೂ ನಾವು ಯಾವ ಆಫೀಸ್ಗೆ ಹೋಗ್ತೀವಿ, ನಮಗೆ ಎಕ್ಸೆಸಿಬಿಲಿಟಿ ಇಲ್ಲ ಅಂದರೆ ನಮಗೆ ಅಲ್ಲಿ ಆಫೀಸರ್ಗೆ ರೀಚ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ, ನಾವು ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಆವಾಗಲಿಂದ ನಾವು ನೋಡ್ತಾ ಇದ್ದೀವಿ. ಬಟ್ ಕೆಲವು ಆಫೀಸಲ್ಲಿ ಇರುತ್ತೆ, ಕೆಲವು ಆಫೀಸಲ್ಲಿ ಇರಲ್ಲ. ಸೊ ಅಲ್ಲಿಗೆ ಅವರಿಗೆ ರೀಚ್ ಮಾಡೋಕ್ಕೆ ಆಗಲ್ಲ ಮತ್ತು ಡೈರೆಕ್ಟ್ಲಿ ಇವರಿಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಭಯ ಇರುತ್ತೆ. ಅದಕ್ಕೆ ಎಕ್ಸೆಸಿಬಲ್ ಇದ್ದರೆ ಅಂದರೆ ಅವರಿಗೆ ಕೂಡ ಈಕ್ವಲಿಟಿ ಒಂದು ಕಾಣಿಸ್ತಾ ಇದೆ. ಅದಕ್ಕೆ ಇದೇ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತಿಂದ ಈ ಸರ್ವೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ, ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಅದನ್ನು ಎಕ್ಸೆಸಿಬಿಲಿಟಿ ನಾವು ಮಾಡಲೇಬೇಕು. ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿ ಬುದ್ಧ ಪೂರ್ಣಿಮೆ ಮಹೋತ್ಸವದ ಬುದ್ಧ ಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರದ ಆಚರಣೆ ಮಾಡಲಾಯಿತು. ಬುದ್ಧ ಪೂರ್ಣಿಮೆ ಜಯಂತಿ ಮಹೋತ್ಸವ ನಿಯಮಿತ ವಿವಿಧ ಮನೋರಂಜನೆಗಳು ಹಾಗೂ ಸ್ಪರ್ಧೆಗಳು ಹಮ್ಮಿಕೊಳ್ಳಲಾಯಿತು. ವಿಜೇತರಿಗೆ ಮತ್ತು ಸಾಧನೆಗೈದ ಸಾಧಕರಿಗೆ ವೇದಿಕೆಯ ಮೇಲೆ ಸತ್ಕಾರ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪೂಜ್ಯ ಬಾಂತೇಜಿ ಬದಂತ ಪ್ರಜ್ಞಾ ಮಹಾ ದೋರೋ, ತಕ್ಷಶಿಲಾ ಮಹಾಬುದ್ಧ ವಿಹಾರ್ ತೆರದಾಳ್ ಹಾಗೂ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಆಗಮಿಸಿದ್ರು. ನಂತರ ಅವರಿಗೆ ಬುದ್ಧ ಪೂರ್ಣಿಮೆ ಜಯಂತಿ ಮಹೋತ್ಸವದ ಸದಸ್ಯರಿಂದ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾವಸಾಬ್ ದೇವ್ರಮನಿ, ಮಾರುತಿ ಮಾಳಗೆ, ರವಿ ಗೋಟೆ, ಯಶವಂತ್ ಮಾಳಗೆ, ಕಲ್ಮೇಶ, ಮನೋಹರ್ ಬಾಳನಾಯಕ್, ಚಿದನನ್ ಹೊನ್ನ, ನಂದತಾಯಿ ಹಿರೇಮನಿ, ಬೀಬತಾಯಿ, ಅಶೋಕ್ ಚಿತ್ತಳೆ, ಪ್ರಕಾಶ್ ದೇವ್ರಮನಿ, ಸಂಪತ್ ಕುಮಾರ್ ಮಾಳಗೆ, ಅನ್ನಪ್ಪ ಸಾವಿತ್ರಿ ಗೋಳು, ನಾಗರಾಜ್ ದೇವ್ರಮನಿ, ಸಾಗರ್, ಮಂಜುಳಾ ಮಾಳಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಂಬೇಡ್ಕರ್ ಜಯಂತಿ ಮಾಡಿ ತದನಂತರ ನಾವೆಲ್ಲರೂ ಬಾಬಾ ಸಾಹೇಬ್ನ ನ್ಯಾಯಗಳು ಬುದ್ಧನ ಮಾರ್ಗಕ್ಕೆ ನಡಿಬೇಕು ಅಂತೇಳಿ ನಾವು ಬುದ್ಧರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋಣ ಅಂತ ಒಂದು ತೀರ್ಮಾನ ತಗೊಂಡಿವಿ. ಅದೇ ಪ್ರಕಾರ ನಮ್ಗೆ ನಮ್ಮ ಜಿಲ್ಲಾಧ್ಯಕ್ಷರಂತ ಗಡಿನಾಯಕ್ ಸರ್ ಅವರು ಬುದ್ಧರ ಮೂರ್ತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದೇ ವರ್ಷ ನಮ್ಮವರೇ ಆದಂತ ಮಾಳ್ಗೆ, ಆಸ್ಟ್ರೇಲಿಯಾ ನಿವಾಸಿ ಮಾಳ್ಗೆ ಅವರು ನಮ್ಮ ಸಹೋದರ ಬಾಬಾ ಸಾಹೇಬ್ರ ಕಂಚಿನ ಮೂರ್ತಿಯನ್ನು ಸಹ ಕೊಟ್ಟರು. ಕಡೆ ವರ್ಷ ಇದೇ ಪ್ರಕಾರ ನಮ್ಮ ಕಾರ್ಯಕ್ರಮಗಳ ನಡೀತಾನೆ ಇದ್ದಾವೆ. ನಾವೇನು ಅಂಬೇಡ್ಕರ್ ಜಯಂತಿ ಮಾಡಿ ಸುಮ್ಮನೆ ಇರಲ್ಲ. ತಿಂಗಳಿಗೆ 2 ತಿಂಗಳಿಗೆ ಒಂದೊಂದಾಗಿ ಕಾರ್ಯಕ್ರಮ ಇರ್ತವೆ. ನಮ್ಮ ಸಮುದಾಯದೊಳಗೆ ಒಳ್ಳೆ ಸಾಧನೆ ಮಾಡಿದಂತ ಈ ಮಕ್ಕಳಿಗೆ ನೋಡಿ ನಾವು ಸುಮಾರು ಒಂದು 70-80 ಮಕ್ಕಳಿಗೆ ಇಲ್ಲಿ ಸತ್ಕಾರ ಇದೆ.
ಅದರಿಂದ ನನ್ನ ಒಂದು ಪ್ರಾಸ್ತಾವಿಕ ನುಡಿ ಈಗ ತೆಗಿತೀನಿ, ಯಾಕಂದ್ರೆ ಅದು ದುಡ್ಡಿಲ್ಲ. ಆದ್ರೆ ಯಾರಾದ್ರೂ ಉತ್ತಮ ದೇಶ ನಿರ್ಮಾಣ ಮಾಡೋರಾಗ್ತಾರೆ ಅಂದ್ರೆ ಅದೇ ಆರ್ಟ್ ಸ್ಟೂಡೆಂಟ್ಸು. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರೆ ಅದಕ್ಕೆ ನಮ್ಮ ಮಾದರಿ ಆಗ್ತಾರೆ. ಆ ದೇಶಾನ ನಾವು ಮಾಡೋದು ಬಹಳ ಮುಖ್ಯ. ಇತಿಹಾಸ ಓದೋದು ಬಹಳ ಮುಖ್ಯ. ನಮಗೆ ಗೊತ್ತಿದೆ, ಬಾಬಾ ಸಾಹೇಬ್ ಹೇಳಿದ್ರು ಇತಿಹಾಸ ತಿಳಿದಿರೋ ಇತಿಹಾಸ ಸೃಷ್ಟಿಸಲಾರದು. ಇತಿಹಾಸ ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ತಳಮಟ್ಟದ ಇತಿಹಾಸ, ಪ್ರತಿರೋಧದ ಇತಿಹಾಸನ ಬೆಳೆಸಕ್ಕೆ ತರೋದು ಬಹಳ ಮುಖ್ಯ. ಇವತ್ತು ನಾನು ಒಬ್ಬ ಬುದ್ಧ ಮತ್ತು ಅಂಬೇಡ್ಕರ್ ಅನುಯಾಯಿ ಆಗಿ ಮತ್ತೆ ನಿಮ್ಮೆಲ್ಲರ ಜೊತೆ ಒಬ್ಬ ಸಮಾನತಾವಾದಿಯಾಗಿ ಇವತ್ತು ನಿಮ್ ಜೊತೆ ವೇದಿಕೆ ಹಂಚ್ಕೊಳ್ಳೋಕೆ ನನಗೆ ಬಹಳ ಸಂತೋಷ ಆಗಿದೆ. ನಾವು ಎಷ್ಟೋ ಸರಿ ಇಲ್ಲಿ ಬಸವಣ್ಣವ್ರ ಸ್ಟ್ಯಾಚ್ಯೂಗಳು ನೋಡ್ತೀವಿ. ಬಸವಣ್ಣವ್ರ ಒಬ್ಬಂಟಿಯಾಗಿ ಒಂದು ಸ್ಟ್ಯಾಚ್ಯೂ ಇಟ್ಟರೆ ಅದು ಒಂದು ಸಮುದಾಯದ ಅಸ್ಮಿತೆ ಆಗಬಹುದು. ಆದ್ರೆ ಬುದ್ಧ, ಬಸವ, ಅಂಬೇಡ್ಕರ್ 3 ಜನನ್ನು ಕರ್ಕೊಂಡು ಹೋದರೆ ಅದು ಒಂದು ಪ್ರತಿರೋಧದ ಪರಿವರ್ತನೆ ಸಿದ್ಧಾಂತ ಆಗುತ್ತೆ. ಆ ಸಿದ್ಧಾಂತ ನಮಗೆ ಬೇಕಿದೆ ಒಂದು ಉತ್ತಮ ಕರ್ನಾಟಕಕ್ಕೆ, ಒಂದು ಸಂವಿಧಾನದ ಕರ್ನಾಟಕಕ್ಕೆ, ಒಂದು ಸಮ ಸಮಾಜದ ಕರ್ನಾಟಕಕ್ಕೆ ಅದೇ ನಮಗೆ ಅಗತ್ಯ ಇದೆ. ನಾವೆಲ್ಲರೂ ಜೊತೆಗೆ ಸೇರಿ ನಮ್ಮ ಚಿಕ್ಕೋಡಿ, ನಮ್ಮ ಬೆಳಗಾವಿಯ ಏಳಿಗೆ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಹೋಗೋಣ. ನಾನು ಇವಾಗ ಸಂಕೇಶ್ವರ, ಹುಕ್ಕೇರಿ, ನಿಪ್ಪಾಣಿ ಮತ್ತೆ ಯಮಕನ್ನಮಡಿಗೆ ಹೋಗಿ ಅಲ್ಲೂ ಕೂಡ ಸಮಾನತೆಯ ಸಭೆಗಳು ಮಾಡ್ತಾ ಹೋಗ್ತಾ ಇದೀವಿ. ಜೊತೆಗೆ ಸೇರಿ ಮುಂದೆನೂ ನಮ್ಗೆ ಹೇಗೆ ಬಾಬಾ ಸಾಹೇಬ್ ಸಸಿ ನೆಟ್ಟು ನಾವೆಲ್ಲ ಫಲ ಪಡ್ತಿದೀವೋ ಹಾಗೆ ನಾವು ಸಸಿ ನೆಟ್ಟು ನಮ್ಮ ಮುಂದೆ ಪೀಳಿಗೆಗೆ ಒಂದು ಉತ್ತಮ ಸಮಾಜ, ನಮಗಾಗಿರೋ ಕಷ್ಟಗಳು ಅವ್ರಿಗೆ ಆಗದೆ ಇರಲಿ ಅಂತ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅದು ಬಾಬಾ ಸಾಹೇಬ್ರು ಕೂಡ ನಿಜವಾಗ್ಲೂ ಕೃತಜ್ಞತೆಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಾತು ಮುಗಿಸಿ, ನನ್ನ ವಚನ ಹೇಳಿ ನನ್ನ ಮಾತು ಮುಗಿಸ್ತೀನಿ. 100 ನೋಡಿ 100 ಕೇಳಿ ಏನು ಫಲ, ಆಸೆ ಬಿಡುದು ರೋಷ ಪರಿಯಲು ಮಜ್ಜನಿಕೆದ್ದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಬಂಧರ ನೋಡಿ ನಗುವ ಕೂಡಲ ಸಂಗಮದೇವ. ಎಲ್ಲರಿಗೂ ಇವತ್ತು ಬುದ್ಧ ಜಯಂತಿಯ ಕಾರ್ಯಕ್ರಮದಲ್ಲಿ ನಮಗೆ ಕರೆಸಿದ್ದೆ, ಹೃದಯಪೂರ್ವಕವಾಗಿ ಆಚರಿಸಿದ್ದೇನೆ ಮತ್ತು ದೂರದಿಂದ ಬಂದಂತ ಎಲ್ಲಾ ಗಣ್ಯಮಾನ್ಯರಿಗೆ ಸಹ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೇನೆ. ಬಂಧುಗಳೇ, ಇವತ್ತಿನ ದಿನ ಬಹಳ ಮಹತ್ವಪೂರ್ಣವಾದಂತಹ ದಿನ ನಮಗೆ ಇತಿಹಾಸದ ದಿನ. ಎಷ್ಟೇ ಮಹಾಪುರುಷರು ಬಂದು ಹೋಗಿದ್ದಾರೆ ಭಾರತದಲ್ಲಿ, ಆದರೆ ಭಾರತದಲ್ಲಿ ಒಬ್ಬರೇ ಒಬ್ಬ ಮಹಾಪುರುಷರು ಗೌತಮ ಬುದ್ಧರು ಬಂದಿದ್ದಾರೆ. ಅವರು ಮಾಡಿದಂತ ಮಹಾಪರಿತ್ಯಾಗ ಇವತ್ತಿನ ದಿನ ಭಗವಾನ್ ಬುದ್ಧರು ಜನ್ಮ ಕೊಟ್ಟಂತ ದಿನ, ಜನ್ಮ ಆದಂತ ದಿನ ಮತ್ತು ಬುದ್ಧತ್ವ ಪ್ರಾಪ್ತಿಯನ್ನ ಪಡ್ಕೊಂಡಂತ ದಿನ ಮತ್ತು ಮಹಾಪರಿನಿರ್ವಾಣವನ್ನ ಹೊಂದಂತ ದಿನ ಇವತ್ತಿನ ದಿನ. ಇತಿಹಾಸವನ್ನ ನೋಡಿದಾಗ ಇವರೇ ಒಬ್ಬ ಮಹಾಪುರುಷರು ಒಂದೇ ದಿನದಲ್ಲಿ ಎಲ್ಲವನ್ನ ಮಹಾಪರಿತ್ಯಾಗ ಮಾಡಿ ಸಮಾಜಕ್ಕೋಸ್ಕರ, ಈ ವಿಶ್ವಕ್ಕೋಸ್ಕರ ಮಹಾಪರಿನಿರ್ವಾಣವನ್ನ ಹೊಂದ್ತಾರೆ. ಇದು ನಮ್ಮ ಪೂರ್ವಜರು ಬಂದಂತ ಚೈನ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ನಾವ್ಯಾರೂ ದಲಿತರಾಗಿದ್ದಿಲ್ಲ, ನಾವೆಲ್ಲರೂ ಬೌದ್ಧರು, ರಾಜರ ಮಕ್ಕಳು, ನಾಗವಂಶೀಯರು. ನಮ್ಮದೇ ಆದಂತ ಇತಿಹಾಸ ಇದೆ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿಗೆ ಇತಿಹಾಸವನ್ನು ಅರ್ಥ ಮಾಡಿಕೊಂಡ್ರು, ಭಗವಾನ್ ಬುದ್ಧರಿಗೆ ಶರಣ ಹೋದರು. ಭಗವಾನ್ ಬುದ್ಧರು ಬಹಳ ಸಿಂಪಲ್ ಆಗಿ ಬೌದ್ಧ ಧರ್ಮವನ್ನ ಬೋಧಿಸ್ತಾರೆ, ಬಹಳ ಸಿಂಪಲ್ ಆಗಿ. ನೀವು ಧಮ್ಮಪದ ಗಾತ್ರದಲ್ಲಿ ಹೇಳಿದಿರಿ, ಸಪ್ಪ ಪಾಪ ಸಾಕರಣಂ, ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬೇಡ, ಕುಸಲಸ್ಸ ಉಪಸಂಪದ, ಒಳ್ಳೆಯ ಕೆಲಸಗಳನ್ನೇ ಮಾಡು, ಸಚಿತ್ತ ಪರಿಯೋದಪನಂ, ಯಾವುದೇ ಕೆಟ್ಟ ಕೆಲಸ ಮಾಡಬೇಡ, ಒಳ್ಳೆಯ ಕೆಲಸ ಮಾಡು. ಇದನ್ನೆಲ್ಲನೂ ಅಳವಡಿಸಿಕೊಂಡಂತ ಏನಪ್ಪಾ ಅಂತಂದ್ರೆ ಮನಸ್ಸು, ಅಲ್ಲಿನಿಂದಲೂ ಉತ್ಪತ್ತಿ ಆಗ್ತದ್ರಿ ಇದು ಎಲ್ಲ ಭಾವಗಳು. ಸಚಿತ್ತ ಪರಿಯೋ, ಚಿತ್ತ ಏಕಾಗ್ರತೆಯನ್ನ ಪಡೆದುಕೊಳ್ಳು, ಸ್ವಚ್ಛವಾಗಿಟ್ಟುಕೊಳ್ಳು. ಇದೇ ಬುದ್ಧರ ಶಾಸನ ಆಗಿದ್ರಿ, ಇದೇ ಬುದ್ಧರ ಬೋಧನೆ. ಬುದ್ಧ ಎಲ್ಲಿ ಧರ್ಮವನ್ನ ಬೋಧನೆ ಮಾಡಲಿಲ್ಲ, ಬುದ್ಧ ಸ್ಟಾರ್ಟ್ಸ್ ವಿಚಾರದರಿದೆ. ಬುದ್ಧ ಧಮ್ಮ ಅಂತ ಯಾಕೆ ಕರಿತಾ ಇದ್ದೀವಿ ಅಂತಂದ್ರೆ, ಇದು ಮನುಷ್ಯರಲ್ಲಿ ಯಾವ ರೀತಿ ಬದುಕಬೇಕನ್ನುವ ಭಾವನೆಯನ್ನ ಕಲಿಸ್ತಕ್ಕಂಥದ್ದು ಬುದ್ಧ ಧಮ್ಮ ರೀ. ಸಮಾಜದಲ್ಲಿ ಏನು 5 ಶೀಲಗಳನ್ನ ನಾನು ಕೊಟ್ಟಿದ್ದೇನೆ, ಭಗವಾನ್ ಬುದ್ಧರ 5 ಶೀಲಗಳನ್ನು ಕೊಟ್ಟರು. ಇದು 5 ಶೀಲಗಳು ಯಾರು ಮುರಿತಾರೋ ಅವರು ಅಪರಾಧಿಗಳಾಗ್ತಾರೆ. ಹಿಂಸೆ ಮಾಡಬಾರ್ದು. ಹಿಂಸೆ ಯಾರಿಗೆ ನೀವು ತೊಂದರೆಗಳನ್ನು ಕೊಟ್ರಿ, ಜಗಳ ಮಾಡಿದಿರಿ, ಹೊಡೆದಾಡಿದ್ರಿ ಅಂತಂದ್ರೆ ಹಿಂಸೆ ಆಗ್ತದ.
ಹಿಂಸೆ ಆಯ್ತು ಅಂತಂದ್ರೆ ಕೇಸ್ ಆಗ್ತದೆ, ಕೇಸ್ ಆದ್ರೆ ಅಂತ ನೀವು ಅಪರಾಧಿಗಳಾಗ್ತೀರಿ, ಹಿಡ್ಕೊಂಡು ಜೈಲಿಗೆ ಹೋಗ್ತಾರೆ. ಕಳ್ಳತನ ಮಾಡಬಾರ್ದು. ಇದು ಬೇರೆಯವರ ಆಸ್ತಿಯನ್ನ ಯಾರಾದ್ರೂ ವಸ್ತುಗಳನ್ನ ತೆಗೆದುಕೊಂಡ್ರೆ ಅದು ಕಳ್ಳತನ ಆಗ್ತದೆ, ಅದಕ್ಕೂ ಕೇಸ್ ಆಗ್ತದೆ, ನೀವು ಅಪರಾಧಿಗಳಾಗ್ತೀರಿ. ವ್ಯಭಿಚಾರ ಮಾಡಬಾರ್ದು. ಯಾರು ವ್ಯಭಿಚಾರ ಮಾಡ್ತಾರೋ ಅದನ್ನು ಸಹ ಅಪರಾಧ ಇದೆ, ಇದನ್ನು ಸಹ ಅಪರಾಧ ಪರಿಸ್ಥಿತಿಯಲ್ಲಿ ಬರ್ತದೆ. ಮತ್ತು ಸುಳ್ಳನ್ನ ಹೇಳ್ಬಾರ್ದು. ಯಾರಿಗಾದ್ರೂ ನೀವು ಸುಳ್ಳು ಹೇಳಿ ನಾನು ನೌಕರಿ ಕೊಡಿಸ್ತೀನಿ, ನಾನು ನಿಮಗೆ ಮನೆ ಕೊಡಿಸ್ತೀನಿ, ಜಾಗ ಕೊಡಿಸ್ತೀನಿ ಅಂತ ಸುಳ್ಳು ಹೇಳಿ ಯಾರಾದ್ರೂ ಫ್ರಾಡ್ ಮಾಡ್ತಾರೋ ಅವರಿಗೂ ಸಹ ಕೇಸ್ ಮಾಡಿ ಒಳಗಡೆ ಹಾಕ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಯಾವುದೇ ಮತ್ತು ಬರ್ತಕ್ಕಂಥ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು. ಯಾರಾದರೂ ಸಹ ಮತ್ತು ಬರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಿದ್ರು ಅಂತಂದ್ರೆ ಇವು 5 ಶೀಲಗಳು ಬಹಳ. ಶ್ರೀ ಸೇವಾಲಾಲ್ ಶ್ರೀ ಮರಿಯಮ್ಮ ದೇವಿಯ ನೂತನ ದೇವಸ್ಥಾನ ಉದ್ಘಾಟನೆ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಯಾರೇಹಳ್ಳಿ ತಾಂಡ್ಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಸೇವಾಲಾಲ್ ಶ್ರೀ ಮರಿಯಮ್ಮ ದೇವಿಯ ನೂತನ ದೇವಸ್ಥಾನ ಉದ್ಘಾಟನೆ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ಸಮಾರಂಭ ಕಾರ್ಯಕ್ರಮವು ಶ್ರೀ ಬಸವ ಸರ್ದಾರ್ ಸೇವಾಲಾಲ್ ಮಹಾಸ್ವಾಮಿಗಳು ಬಂಜರ ಗುರುಪೀಠ ಚಿತ್ರದುರ್ಗ ಹಾಗೂ ಶ್ರೀ ಮಂಜು ಮಹಾರಾಜ್ ಸ್ವಾಮಿಗಳು ಕೆಂಚೇಶ್ವರ ಸ್ವಾಮಿ ತುಳಜಾ ಭವಾನಿ ಸಂಸ್ಥಾನ ಮಠ ಇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 29/5/2025 ಗುರುವಾರ ರಾತ್ರಿ ಆದಿವಾಸ ಹೋಮಗಳು ಪೂರ್ಣಾಹುತಿ ಕಾರ್ಯಕ್ರಮಗಳು ಜರುಗಲಿದ್ದು, ದಿನಾಂಕ 30/5/2025 ಶುಕ್ರವಾರ ಬೆಳಿಗ್ಗೆ 5:50 ರಿಂದ 6:50 ಸಲ್ಲುವ ಶುಭ ವೃಷಭ ಲಗ್ನದಲ್ಲಿ ನೇತ್ರೋನ್ಮಿಲನ, ಕಲಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಕುಂಭಾಭಿಷೇಕ, ಪೂರ್ಣಾಹುತಿ, ಮಹಾಮಂಗಳಾರತಿ ಮಾಡಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ವಿತರಿಸಲಾಗುವುದು. ದಿನಾಂಕ 31/5/2025 ಶನಿವಾರದಂದು ದೇವರಿಗೆ ಅಭಿಷೇಕ ಪೂಜಾ ಕಾರ್ಯಕ್ರಮ ಜರುಗಲಿದ್ದು, ಕಾರ್ಯಕ್ರಮದ 3 ದಿನಗಳು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತದೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಜಿಎಚ್ ಶ್ರೀನಿವಾಸ್, ಮಾಜಿ ಶಾಸಕರಾದ ಡಿಎಸ್ ಸುರೇಶ್, ಸಮಾಜ ಸೇವಕರಾದ ಗೋಪಿಕೃಷ್ಣ, ಮಾಜಿ ಪುರಸಭಾ ಅಧ್ಯಕ್ಷರಾದ ಎಂ ನರೇಂದ್ರ ಭಾಗಿಯಾಗಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಆಗಮಿಸಬೇಕೆಂದು ಶ್ರೀ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಿಳಿಸಿದರು. ವರದಿ ಪ್ರದೀಪ್ ಎಚ್ಇ, ತರೀಕೆರೆ. ಪಾಕಿಸ್ತಾನದ ಉಗ್ರರಿಗೆ ಭಾರತೀಯ ಶಕ್ತಿ ತೋರಿಸಿದ್ದು, ಇನ್ನು 4 ದಿನದಲ್ಲಿ ಪಾಕಿಸ್ತಾನ ಸಂಪೂರ್ಣ ನಿರ್ನಾಮ ಆಗುತ್ತದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬದರ್ಲಿ ಹೇಳಿದರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದ್ದ ಹಿನ್ನೆಲೆಯಲ್ಲಿ ಮಾಜಿ ಸೈನಿಕರ ನೇತೃತ್ವದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. 800 ಮೀಟರ್ ಉದ್ದದ ಧ್ವಜ ತಿರಂಗ ಯಾತ್ರೆಯು ನಗರದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡು ಮಹಾತ್ಮ ಗಾಂಧಿ ವೃತ್ತ, ಬಸವ ವೃತ್ತ, ಟಿಪ್ಪು ಸುಲ್ತಾನ್ ಸರ್ಕಲ್, ಹಳೆ ಬಜಾರ್, ಚೆನ್ನಮ್ಮ ವೃತ್ತ, ಕನಕದಾಸ ವೃತ್ತ, ವಾಲ್ಮೀಕಿ ವೃತ್ತದ ಮೂಲಕ ಸಾಗಿ ಪುನಃ ಮಹಾತ್ಮ ಗಾಂಧಿ ವೃತ್ತಕ್ಕೆ ತಲುಪಿ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕುರಿತು ಬಂಗಾರಿ ಕ್ಯಾಂಪಿನ ಸಿದ್ದರಾಮೇಶ್ವರ ಸ್ವಾಮೀಜಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ಕಾಂಗ್ರೆಸ್ ಮುಖಂಡ ಸೋಮನಗೌಡ ಬದಿರ್ಲಿ ಸೇರಿದಂತೆ ಮಾಜಿ ಸೈನಿಕರು ಮಾತನಾಡಿದರು. ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಸಿಂಧನೂರು ಘಟಕ ಅಧ್ಯಕ್ಷ ಪರಶುರಾಮ, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಯಾದವ್, ಉಪಾಧ್ಯಕ್ಷ ಸುರೇಶ್ ಎಂ, ಮಾಜಿ ಸೈನಿಕರಾದ ನರಸಿಂಹ, ರುದ್ರಪ್ಪ, ಮಹಂತ್ ಗೌಡ, ವಿವೇಕಾನಂದ, ವೀರಭದ್ರಯ್ಯ ಸ್ವಾಮಿ, ರಾಜಸಾಬ, ಹನುಮೇಶ ಮಂಡಲ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು. ವರದಿ ವೆಂಕಟೇಶ್ ನಾಯಕ, ಸಿಂಧನೂರು. ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಗಳವರ ಅಡಿದಾರಗಳಲ್ಲಿ ನನ್ನ ಭಕ್ತಿಪೂರ್ವಕಗಳನ್ನು ಸಲ್ಲಿಸಿ ಬಂಧುಗಳೇ, ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ನಮಸ್ಕಾರಗಳು. ವಿಶೇಷವಾಗಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ, ಎಲ್ಲರಿಗೂ
ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಬಂಧುಗಳೇ, ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರಿನಲ್ಲಿ ಇಡೀ ಪಾಕಿಸ್ತಾನವನ್ನು ನಡೆಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಭಾರತೀಯ ಸೈನಿಕರಿಗೆ ಇರುವಂತಹದ್ದು ಅನ್ನುವಂತಹದ್ದು. ನಾವೆಲ್ಲರೂ ಕೂಡ ಮೊದಲನೇದಾಗಿ ಭಾರತದ ಸೈನಿಕರಿಗೆ ಎಷ್ಟು ಶ್ರಮ ಹಾಕಿದ್ರು ಕೂಡ ಕಡಿಮೆ, ಎಷ್ಟು ಶರಣಂದ್ರೂ ಕೂಡ ಕಡಿಮೆ. ಇವತ್ತು ಈ ದೇಶವನ್ನು ಕಾಯುವಂತ, ನಮ್ಮೆಲ್ಲರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಆ ಮಹಾ ಸೈನಿಕರು ಮಾಡುವಂತಹದ್ದಕ್ಕೆ ನಾವೆಲ್ಲರೂ ಕೂಡ ಶಿರನುಡಿಗಳು ಒಂದು ಮಾತಿಲ್ಲ ಅನ್ನುವಂಥ ಮಾತನ್ನ ನಾನು ಹೇಳಕ್ ಬಯಸ್ತೇನೆ. ಆ ಪಾಕಿಸ್ತಾನದವರಿಗೆ ಈಗಾಗಲೇ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇವತ್ತು ಪಾಕಿಸ್ತಾನದಲ್ಲಿ ಸುಮಾರು ಒಂದು ವಾರದ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದಲ್ಲಿ ಏನೇನು ಅನಾಹುತಗಳಾಗಿದ್ದಾವೆ ಅನ್ನುವಂತಹದ್ದನ್ನು ಈಗಾಗಲೇ ದಿನನಿತ್ಯ ನೀವು ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು. ಸುಮಾರು 11 ವಿಮಾನ ನಿಲ್ದಾಣಗಳನ್ನು ಧ್ವಂಸಗೊಳಿಸಿರ್ತಕ್ಕಂಥದ್ದು, ಆ ಒಂದು ವಿಜ್ಞಾನವಾಸವಾಗಿರ್ತಕ್ಕಂಥ ಎಲ್ಲ ನಿಲಯಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಭಾರತದ ಶಕ್ತಿ ಏನು, ಭಾರತ ಎಷ್ಟು ಬಲವಾಗಿದೆ, ಅದು ಸೈನಿಕವಾಗಿ ತಾಂತ್ರಿಕವಾಗಿ ಎಷ್ಟು ಬಲವಾಗಿದೆ ಅನ್ನುವಂತಹದ್ದನ್ನ ಜಗತ್ತಿಗೆ ತೋರಿಸಿರ್ತಕ್ಕಂಥದ್ದು ಇವತ್ತು ಭಾರತದ ಸೈನ್ಯ ಅನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ಮಾಡಿಕೊಳ್ತಕ್ಕಂಥದ್ದು. ಒಂದು ಕೂಡ ಅವರ ಏನು ಪಾಕಿಸ್ತಾನದ ಬಾಂಬ್ಗಳು ನಮ್ಮ ಭಾರತದ ಮೇಲೆ ಬರಲಾರದ ರೀತಿಯಲ್ಲಿ ನಮ್ಮ ಸೈನಿಕರು ಎದುರಿಸಿರುವಂತಹದ್ದನ್ನು ನಾವು ನೋಡುವಾಗ ನಮ್ಮ ಆಯುಧಗಳು ಎಷ್ಟು ಸಮರ್ಥವಾಗಿದ್ದಾವೆ ಅನ್ನುವಂತಹದ್ದನ್ನು ನಾವೆಲ್ಲರೂ ಕೂಡ ಕಲ್ಪನೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗಲಾರದ ರೀತಿಯಲ್ಲಿ ಇವತ್ತು ದೇಶದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಪಡೆದುಕೊಂಡು ಬಂದಿರತಕ್ಕಂಥ ಇತಿಹಾಸಗಳನ್ನು ನಾವು ಕಾಣ್ತೇವೆ. ಇವತ್ತು ಜಗತ್ತಿನ ಜೊತೆಗೆ ಸಮರ ಮಾಡುವ ಶಕ್ತಿಯನ್ನ ನಮ್ಮ ದೇಶದ ಸೈನಿಕರು, ನಮ್ಮ ಶಸ್ತ್ರಗಳು ಇವತ್ತು ಬಲವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಬಂಧುಗಳ ಇವತ್ತು ಇಡೀ ದೇಶಾದ್ಯಂತ ಇವತ್ತೇನು ತಿರಂಗ ಯಾತ್ರೆ ನಡೀತಾ ಇದೆ. ನಮ್ಮ ಸೈನಿಕರಿಗೆ ನಾವು ಬೆಂಬಲವನ್ನು ಕೊಡಬೇಕಾಗಿದೆ, ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಸದಾ ಕಾಲ ನಾವು ಈ ರೀತಿ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಸೈನಿಕರು ನಮ್ಮ ದೇಶವನ್ನು ನಮ್ಮೆಲ್ಲರನ್ನ ಕಾಯುವಂತ ಕೆಲಸವನ್ನು ಮಾಡುವಂತಹದ್ದು ಸಾಧ್ಯ ಆಗ್ತದೆ ಅನ್ನುವಂತಹದ್ದು. ಇವತ್ತು ಪಾಕಿಸ್ತಾನದ ನರಿಬುದ್ಧಿ ಇವತ್ತಿಂದಲ್ಲ, ಸುಮಾರು 75 ವರ್ಷಗಳಿಂದ ಅನೇಕ ಯುದ್ಧಗಳನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಇರ್ತಕ್ಕಂಥ ಇತಿಹಾಸ. ಯಾವುದೇ ಯುದ್ಧದಲ್ಲೂ ಪಾಕಿಸ್ತಾನ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಯುದ್ಧದಲ್ಲಿ ಪಾಕಿಸ್ತಾನ ಸೋತಿರುವಂತಹದ್ದು. ಸುಮಾರು 2,000 ಸೈನಿಕರು ಶರಣಾಗಿರ್ತಕ್ಕಂಥದ್ದು ಪಾಕಿಸ್ತಾನದ ಸೈನಿಕರು ನಮ್ಮ ಹಿಂದೂಸ್ತಾನದ ಸೈನಿಕರಿಗೆ, ಭಾರತದ ಸೈನಿಕರಿಗೆ ಶರಣಾಗಿರುವಂತಹ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೇವೆ. ಪಾಕಿಸ್ತಾನ ಕನಸಿನಲ್ಲೂ ಕೂಡ ಭಾರತವನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಎಂದೂ ಕೂಡ ಭಾರತವನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಪರಮಾಣು ದೇಶ. ಯಾವ ಪರಮಾಣು ದೇಶಕ್ಕೂ ಕೂಡ ಎದುರಲಾರದಂತಹ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬೆಳವಣಿಗೆ, ಈ ದೇಶ ಬೆಳವಣಿಗೆ ಆಗಿದೆ ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಇದೆ ಅನ್ನುವಂಥದ್ದು. ಹಾಗಾಗಿ ಮತ್ತೊಮ್ಮೆ ನಾನು ಈಗಲೇ ತ್ರಿರಂಗ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ, ವಿದ್ಯಾರ್ಥಿಗಳಿಗೂ, ಸಾರ್ವಜನಿಕರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್ಕಾರ ಜೋಳ ಖರೀದಿ ಕೇಂದ್ರದ ಮೂಲಕ ನೋಂದಾವಣಿ ಮಾಡಿದ ರೈತರ ಜೋಳವನ್ನ ಖರೀದಿ ಮಾಡದ ಹಿನ್ನೆಲೆಯಲ್ಲಿ ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ರೈತರು ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಖರೀದಿ ಕೇಂದ್ರದ ಮೂಲಕ ಯಾವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಜೋಳ ಖರೀದಿ ಮಾಡಲಾಗುತ್ತೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣಪ್ಪ ಕಾಳಜಿ ವಹಿಸಿದ ಕಾರಣ ರೈತರು ದಿವಾಳಿಯಾಗಿ ರಸ್ತೆಗಿಳಿಯಲು ಕಾರಣವಾಗಿದೆ. ರಾಯಚೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ನೋಂದಾವಣಿ ಮಾಡಿದ ರೈತರ ಜೋಳವನ್ನು ಖರೀದಿ ಮಾಡ್ತಾ ಇಲ್ಲ. ಕಾರಣ ರೈತರ ಜೋಳಕ್ಕೆ ಏನಾದರೂ ಹುಳ ಬಿದ್ದರೆ ನಷ್ಟ ಭರಿಸೋರು ಯಾರು? ನಮಗೆ ನ್ಯಾಯ ಬೇಕು ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿ ಎಂಡಿ ಗೌಸ್, NKS TV4 ಮನ್ವಿ. ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿ ಗುಂಡೇಶ್ವರ ರಥವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ರಥದ ಬೀದಿಯಲ್ಲಿ ಸಾವಿರಾರು ಜನಗಳ ಮಧ್ಯೆ ರಾರಾಜಿಸುತ್ತಾ ಸಾಗುವ ರಥಕ್ಕೆ ಭಕ್ತರು ಉತ್ತತ್ತಿ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿದರು. ವರದಿ ಬಸವರಾಜ ನವಲಗುಂದ, NKS TV4 ಶಿರಹಟ್ಟಿ. ಭಾರತೀಯ ವೀರ ಸೇನೆಯ ಆಪರೇಷನ್ ಸಿಂಧೂರವನ್ನು ಬೆಂಬಲಿಸಿ ಪಟ್ಟಣದಲ್ಲಿ ಬುಧವಾರ ಪಕ್ಷಾತೀತವಾಗಿ ಹಮ್ಮಿಕೊಂಡಿದ್ದ ತಿರಂಗ ಯಾತ್ರೆಯನ್ನ ಜರುಗಿತು.
ರಾಷ್ಟ್ರ ಭದ್ರತೆಗಾಗಿ ನಾಗರಿಕರು ಎಂಬ ಹೆಸರಿನಲ್ಲಿ ನಡೆದ ಈ ತಿರಂಗ್ ಯಾತ್ರೆ ಪಕ್ಷಾತೀತವಾಗಿ ನಡೆದಿದ್ದು, ರಾಷ್ಟ್ರ ಧ್ವಜ ಹಿಡಿದು ತಿರಂಗ್ ಯಾತ್ರೆಯಲ್ಲಿ ಹಲವು ನಾಗರಿಕರು, ಮಹಿಳಾ ಮೋರ್ಚಾ, ರಾಷ್ಟ್ರ ಅಭಿಮಾನಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ತಿರಂಗ್ ಯಾತ್ರೆಯ ಉದ್ದಕ್ಕೂ ಭಾರತೀಯ ಸೇನಾ ಪಡೆಗಳ ಪರವಾಗಿ ಜೈಕಾರ ಘೋಷಣೆಗಳನ್ನು ಕೂಗಲಾಯಿತು. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಯನ್ನ ತಿರಂಗ್ ಯಾತ್ರೆಯಲ್ಲಿ ಪಾಲ್ಗೊಂಡವರು ಕೂಗಿ ರಾಷ್ಟ್ರ ಅಭಿಮಾನ ಮೆರೆದರು. ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ, ಅಮಾಯಕ ಪ್ರವಾಸಿಗರನ್ನ ಕೊಂದ ಉಗ್ರರಿಗೆ ದೇಶದ ಸೈನಿಕರು ತಕ್ಕ ಉತ್ತರವನ್ನ ನೀಡಿದ್ದಾರೆ. ಈ ಮೂಲಕ ಪ್ರಪಂಚಕ್ಕೆ ಸಂದೇಶವನ್ನ ನೀಡಿದ್ದಾರೆ. ಭಾರತ ಮಾತೆಯ ಸಿಂಧೂರವನ್ನ ಮುಟ್ಟಲು ಬಂದ್ರೆ ಪಾಕ್ಗೆ ಉಳಿಕಾಲ ಇಲ್ಲ ಎಂದು ಭಾರತದ ಸೈನಿಕರು ತೋರಿಸಿಕೊಟ್ಟಿದ್ದಾರೆ. ಪೆಹಲ್ಗಾಂನಲ್ಲಿ ಕುಂಕುಮ ಕಳೆದುಕೊಂಡಿರುವ ಸಹೋದರಿಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲು ತಿರಂಗ್ ಯಾತ್ರೆ ನಡೆಸಲಾಗ್ತಾ ಇದೆ. ನಮ್ಮ ದೇಶದ ಸಿಂಧೂ ನದಿಯ ನೀರು ಕುಡಿದು ನಮಗೆ ದ್ರೋಹ ಮಾಡುವ ಕೆಲಸ ಪಾಕ್ ಮಾಡಿದೆ. ನಮ್ಮ ದೇಶದ ಅನ್ನವನ್ನ ತಿಂದು ನಮಗೆ ದ್ರೋಹವನ್ನ ಮಾಡಿದ್ದಾರೆ. ನಮ್ಮ ಹೊರಗಿನ ಮತ್ತು ಒಳಗಿನ ಶತ್ರುಗಳ ಜೊತೆ ಹೋರಾಟ ಮಾಡಬೇಕಿದೆ ಎಂದರು. ಮಾಜಿ ಸೈನಿಕರು ಮಾತನಾಡಿ, ಪಹಲ್ಗಾಂನಲ್ಲಿ 26 ಜನರನ್ನ ಕೊಂದು ಉಗ್ರರಿಗೆ ನಮ್ಮ ಸೈನಿಕರು ತಕ್ಕ ಉತ್ತರವನ್ನ ನೀಡಿ ಇಡೀ ಪ್ರಪಂಚವೇ ಸ್ಪಷ್ಟ ಸಂದೇಶವನ್ನ ನೀಡಿದೆ. ದೇಶದ ಅಖಂಡತೆ ಮತ್ತು ಭದ್ರತೆಗೆ ಧಕ್ಕೆ ಉಂಟಾದಾಗ ನಮ್ಮ ಸೈನಿಕರು ಎದೆಯೊಡ್ಡಿ ದೇಶವನ್ನ ಕಾಯುತ್ತಾರೆ. ಅವರಿಗೆ ಗೌರವ ಸಲ್ಲಿಸಲು ಯಾತ್ರೆಯನ್ನ ಆಯೋಜಿಸಲಾಗಿದೆ. ಪಾಕಿಸ್ತಾನದ ಭಯೋತ್ಪಾದಕರು ದೇಶದ ಅಮಾಯಕ ಪ್ರಜೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಯೋಧರಿಗೆ ಪೂರ್ಣ ಸ್ವಾತಂತ್ರ್ಯವನ್ನ ನೀಡಿ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ. ದೇಶದ ಯೋಧರಿಗೆ, ರೈತರಿಗೆ ಏನೇ ತೊಂದರೆಯಾದರೂ ಸಹಿಸುವುದಿಲ್ಲ. ಅನ್ಯ ದೇಶಗಳು ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿವೆ. ದೇಶದ ಸೈನಿಕರ ಶಕ್ತಿ ಮುಂದೆ ಯಾವ ಶಕ್ತಿಯೂ ನಡೆಯುವುದಿಲ್ಲ ಎಂದು ಗುಡುಗಿದ್ರು. ವರದಿ ಸಿಎ ಆದಿ, NKS TV4 ನ್ಯೂಸ್, ಯಲಬುರ್ಗಾ. ಇತ್ತೀಚಿನ ದಿನಮಾನಗಳಲ್ಲಿ ಪಾಕಿಸ್ತಾನ ಮಾಡಿರ್ತಕ್ಕಂಥ ಕುತಂತ್ರದ ವಿರುದ್ಧ ಈ ಸಮಸ್ಯೆಗಾಗಿ ನಾವು ನೀವೆಲ್ಲರೂ ಭಾರತೀಯ ಸೈನ್ಯದ ಜೊತೆಗಿದ್ದೇವೆ. ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಮಾಡಿರ್ತಕ್ಕಂಥ ಈ ತಿರಂಗ ಯಾತ್ರೆಯ ಮುನ್ನಡೆಸಿರ್ತಕ್ಕಂಥ ನಮ್ಮ ಹೆಮ್ಮೆಯ ನಾಯಕರು ಹಾಗೂ ಮಾಜಿ ಸಚಿವರ ಸನ್ಮಾನ್ಯ ಶ್ರೀ ಹಾಲಪ್ಪ ಇವತ್ತು ಭಾರತದ ಯುವಕರ ನೆಲೆಗಳನ್ನು ಧ್ವಂಸ ಮಾಡಿದ್ರು, ಹಾಗೂ ನೆಲೆಗಳನ್ನು ಧ್ವಂಸ ಮಾಡಿದ್ರು ಜಗತ್ತು ನೋಡ್ತಾ ಇದೆ. ಅಂತ ವೀರಯೋಧರ ಪಡೆದಂತ ಭಾರತೀಯ ನಾಯಕರು ಹೆಮ್ಮೆ ಈ ಸಂದರ್ಭ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನೆರಗಲ್ಪಟ್ಟಣ ನಗರದಲ್ಲಿ ಅದ್ದೂರಿಯಾಗಿ ದರ್ಗಾದ ಅಜ್ಜನವರ ಉರುಸು ನಡೆಯಿತು. ಈ ಸಂದರ್ಭದಲ್ಲಿ ಜನಜಾತ್ರೆ ತುಂಬಿತು. ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ದರ್ಗಾದ ಅಜ್ಜನವರ ಭಕ್ತಿಗೆ ಪಾತ್ರರಾದರು. ರಿಪೋರ್ಟರ್ ಶಿವಸಂಗಯ್ಯ, ಶಾಂತಯ್ಯನ ಮಠ.